ಪಾಠಾಧಾರಿತ ಮೌಲ್ಯಮಾಪನ ಘಟಕ ವಿದ್ಯುತ್ ಶಕ್ತಿ ತರಗತಿ 10ನೇ ಅಂಕಗಳು 25. ಈ ಪಾಠದ ಮೇಲೆ ಯೂಟ್ಯೂಬನ್ನು ಕ್ರಿಯೇಟ್ ಮಾಡಿದ್ದೀವಿ. ತಾವೆಲ್ಲ ದಯವಿಟ್ಟು ನೋಡಿ ಆನಂದಿಸಿ. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ನೆಚ್ಚಿನ ಶಿಕ್ಷಕರೇ, ಇವತ್ತಿನ ದಿನ ಪಾಠ ಆಧಾರಿತ ಮೌಲ್ಯಮಾಪನ ಅಂದರೆ LBA ಸಂಬಂಧಪಟ್ಟ ಹಾಗೆ ಘಟಕ ಪರೀಕ್ಷೆ 2ಕ್ಕೂ ಅದು ನಾನು ಆಯ್ಕೆ ಮಾಡಿಕೊಂಡಂಥ ಒಂದು ಘಟಕ ವಿದ್ಯುತ್ ಶಕ್ತಿ. ಈ ವಿದ್ಯುತ್ ಶಕ್ತಿ ಪಾಠ ನಮ್ಮ 10ನೇ ತರಗತಿ ಮಕ್ಕಳಿಗೆ ಅನ್ವಯ ಆಗಿರ್ತಕ್ಕಂಥದ್ದು. ಈ ಒಂದು ಪರೀಕ್ಷೆಯನ್ನು ಪಾಠ ಆಧಾರಿತ ಮೌಲ್ಯಮಾಪನ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ತಾವು ಗಮನಿಸ್ತಾ ಇದ್ದೀರಾ, ಬಹು ಆಯ್ಕೆ ಪ್ರಶ್ನೆಗಳು 4 ಇದ್ದಾವೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇದ್ದಾವೆ. 1ನೇ ಪ್ರಶ್ನೆ, ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂತಂದಾಗ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. A ಗ್ಯಾಲ್ವೆನೋಮೀಟರ್, B ಅಮೀಟರ್, C ಸ್ಪೀಡೋಮೀಟರ್, D ವೋಲ್ಟಾಮೀಟರ್. ಇದರ ಉತ್ತರವನ್ನು ವಿದ್ಯಾರ್ಥಿಗಳು ಬರೀಬೇಕಾಗತ್ತೆ. ಹಾಗೆ 2ನೇ ಪ್ರಶ್ನೆ, ವಿದ್ಯುತ್ ಹೀಟರ್ನ ಸುರುಳಿಯ ರೋಧವು 110 ಓಮ್ ಆದರೆ 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತದೆ. ಅದನ್ನು ನಾವು A ಆಪ್ಷನ್ 0.5A ಬರ್ತೀವಿ, 0.11A ಅಂತ ಬರ್ತೀವಿ, 2A ಅಂತ ಬರ್ತೀವಿ, 3A ಅಂತ ಬರ್ತೀವಿ. ಇನ್ನು 3ನೇ ಪ್ರಶ್ನೆಯನ್ನು ಗಮನಿಸಿ, ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಗ್ಯಾಲ್ವನೋಮೀಟರ್, ಅಮೀಟರ್, ಸ್ಪೀಡೋಮೀಟರ್, ವೋಲ್ಟಾಮೀಟರ್. ಹಾಗೆ 4ನೇ ಒಂದು ಬಹು ಆಯ್ಕೆ ಪ್ರಶ್ನೆ, ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಯಾವುದು? ಮ್ಯಾಂಗ್ನೀಸ್, ಟಂಗ್ಸ್ಟನ್, ನಿಕ್ಕಲ್, ಕ್ರೋಮಿಯಂ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ 4 ಪ್ರಶ್ನೆಗಳದಾವ. ವಾಹಕದ ರೋಧ ಎಂದರೇನು? ವಿದ್ಯುತ್ ಬಲ್ಬ್ನ ನೈಟ್ರೋಜನ್ ಅಥವಾ ಆರ್ಗಾನ್ ತುಂಬಿರ್ತಾರೆ, ಕಾರಣ ಕೊಡಿ. ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಯಾವುದು? 1 ಯೂನಿಟ್ ಅಂದರೆ 1 kWh ಎಷ್ಟು ಜೂಲ್ಗಳಿಗೆ ಸಮ ಅಂತದೆ. ಹಾಗೆ ತಾವು ಗಮನಿಸ್ತಾ ಹೋದಾಗ ಗೊತ್ತಾಗತ್ತೆ. ಇಲ್ಲಿ ಎಷ್ಟನೇದು ನೋಡಿ, 2 ಅಂಕದ ಪ್ರಶ್ನೆಗಳಿಗೆ ಬಂದಾಗ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳ ಚಿತ್ರವನ್ನು ಬರೀರಿ ಅಂತದ್ದು. ಅಂದರೆ ತಂತಿಗಳು ಸೇರುವ ಸ್ಥಳದ ಚಿತ್ರ, ವಿದ್ಯುತ್ ಬಲ್ಬದ ಚಿತ್ರ. ಇನ್ನು ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಜೋಡಣೆಯ ಅವಶ್ಯಕತೆ ಇದೆ, ಇದಕ್ಕೆ ಕಾರಣ ಕೊಡಿ ಅಂತ ಕೇಳ್ತಾರೆ. ಹಾಗೆ 3 ಅಂಕದ ಪ್ರಶ್ನೆಗಳಿಗೆ ಬಂದಾಗ 3 ಇದ್ದಾವೆ, 9 ಅಂಕಗಳು. ರೋಧಕಗಳಾದ R1, R2 ಮತ್ತು R3ಗಳ ರೋಧದ ಬೆಲೆಗಳು ಕ್ರಮವಾಗಿ 10 ಓಮ್, 20 ಓಮ್, 60 ಓಮ್ಗಳು. ಅವುಗಳನ್ನು 24 ವೋಲ್ಟ್ ವಿಭವಾಂತರವಿರುವ ಒಂದು ಬ್ಯಾಟರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲ ಜೋಡಿಸಿದೆ. ಹಾಗಾದರೆ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ ಅಂತದೆ. ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಬೇಕು, ಒಟ್ಟು ರೋಧವನ್ನು ಕಂಡುಹಿಡಿಬೇಕು, ಪ್ರತಿಯೊಂದು ರೋಧಕದ ಮೂಲಕ ಪ್ರವಾಹ ಆಗ್ತಕ್ಕಂಥ ವಿದ್ಯುತ್ ಪ್ರವಾಹವನ್ನು ಕೂಡ ನಾವು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ 11ನೇ ಪ್ರಶ್ನೆ ಎಷ್ಟು ಮಾರ್ಕ್ಸಿಂದ? 3 ಅಂಕದ ಪ್ರಶ್ನೆಗಳು ಅಂದರೆ 3 × 3 9 ಅದ. 3 × 3 9 ಅದ. ಇಲ್ಲಿ 9 ಅಂಕಗಳು 3 ಪ್ರಶ್ನೆಗಳನ್ನು ಸಿಗ್ತಕ್ಕಂಥ ಒಂದು ಅವಕಾಶ ಇದೆ. ಈಗ 12ನೇ ಪ್ರಶ್ನೆಯನ್ನು ತಾವು ಗಮನಿಸ್ತಾ ಹೋಗಿ, 2 ಮೀಟರ್ ಉದ್ದದ ಲೋಹದ ತಂತಿಯ ರೋಧವು 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಎಷ್ಟದ? 28 ಓಮ್ ಆಗ್ಯದ. ಆ ತಂತಿಯ ವ್ಯಾಸವು 0.04 mm ಆದಾಗ ಅದೇ ತಾಪಮಾನದಲ್ಲಿ ಲೋಹದ ರೋಧಶೀಲತೆಯು ಎಷ್ಟಾಗತ್ತೆ ಅಂತ. ಅದೇ ತಾಪಮಾನದ 20 ಡಿಗ್ರಿ ಸೆಲ್ಸಿಯಸ್. ಹಾಗೆ 13ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳದಾವ. ಓಮ್ನ ನಿಯಮವನ್ನು ನಿರೂಪಿಸಿ ವಾಹಕದ ರೋಧ ಅವಲಂಬಿಸುವ ಅಂಶಗಳನ್ನು ಪಟ್ಟಿ ಮಾಡಿ. ಹಾಗೆ 4 ಅಂಕದ ಪ್ರಶ್ನೆ, ಕೊನೆಯ ಪ್ರಶ್ನೆ 1 ಅದ. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರನ್ನು ಸಂಪರ್ಕಿಸಲಾಗಿದೆ ಮತ್ತು 10 ಆಂಪಿಯರ್ ವಿದ್ಯುತ್ತನ್ನು ಅದು ಸೆಳೆಯುತ್ತದೆ. ಹಾಗಾದರೆ ಅದು ಬಳಕೆ ಮಾಡ್ತಕ್ಕಂತಹ ಒಂದು ವಿದ್ಯುತ್ ಪ್ರವಾಹ ಎಷ್ಟದ ಅಂತ ಕೇಳಿದ್ರೆ ನೋಡಿ. ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯವೇನು? ಈ ವಿದ್ಯುತ್ ಹೀಟರನ್ನು ದಿನಕ್ಕೆ 8 ಗಂಟೆಗಳಂತೆ 30 ದಿನಗಳ ಕಾಲ ಬಳಸಿದಾಗ 1 kWhಗೆ
ರೂಪಾಯಿ 5ರಂತೆ ತಗಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂತದೆ. ಎಷ್ಟು ತಾವು